ಆತ ನಟೋರಿಯಸ್ ರೌಡಿ ಶೀಟರ್. 10 ಸ್ಟೇಷನ್ಗಳಿಗೆ ತನ್ನದೇ ಆದಂತಹ ಕ್ರೈಮ್ ಹಿಸ್ಟ್ರಿ ಬರ್ತಿದ್ದ. ಏರಿಯಾದಲ್ಲಿ ಇದ್ದ ಹುಡುಗರನ್ನ ಬೆದರಿಸಿ ಹವಾ ಮೇಂಟೈನ್ ಮಾಡ್ತಿದ್ದ. ಸೆಟಲ್ಮೆಂಟ್, ರೋಲ್ ಕಾಲ್ ಅಂತ ದುಡ್ಡು ಮಾಡ್ಕೊಂಡು ಆರಾಮಾಗಿದ್ದ. ಆದ್ರೆ ಅದೊಂದು ದಿನ ನಡು ಬೀದಿಯಲ್ಲಿ ಡೆಡ್ಲಿ ಮರ್ಡರ್ ಆಗಿದ್ದ. ಆ ರೌಡಿ ಶೀಟರ್ ಮರ್ಡರ್ ರಹಸ್ಯ ಏನು ಅಂತೀರಾ? ಈ ಸ್ಟೋರಿ ನೋಡಿ. ನಟೋರಿಯಸ್ ರೌಡಿ ಶಬೀರ್ ಡೆಡ್ಲಿ ಮರ್ಡರ್ ಕೇಸ್. ಅಂದು ರಾತ್ರಿ ನಡು ರಸ್ತೆಯಲ್ಲಿ ಝಳಪಿಸಿತ್ತು ಲಾಂಗ್. 15 ದಿನ ವೈರಿ ಪಡಿಯಿಂದ ಪಕ್ಕಾ ಮರ್ಡರ್ ಸ್ಕೆಚ್. ಅಬ್ಬಬ್ಬ, ಹೊಡೆದಿರೋ ಒಂದೇ ಒಂದು ಏಟಿಗೆ ತಲೆ ಬುರುಡೆ ಪೀಸ್ ಪೀಸ್ ಆಗಿದೆ. ಬಂಡೆಪಾಳ್ಯ ಪೊಲೀಸ್ ಠಾಣೆಯ ಮಂಗಮ್ಮನ ಪಾಳ್ಯದಲ್ಲಿ ನಡೆದಿದ್ದ ಡೆಡ್ಲಿ ಮರ್ಡರ್ ಇದು. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈತನೇ ಶಬೀರ್ ಅಲಿಯಾಸ್ ಶಬಾ. ಕೋರಮಂಗಲ ಠಾಣೆಯ ರೌಡಿ ಶೀಟರ್. ಸೌತ್ ಈಸ್ಟ್ ವಿಭಾಗದ ಬಹುತೇಕ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಕೇಸ್ ಇದೆ. ಇವನ ಕಾಟಕ್ಕೆ ಇಡೀ ಏರಿಯಾನೇ ಹೈರಾಣಾಗಿತ್ತು. ಸುಮ್ಮನೆ ಸಿಕ್ಕವರ ಮೇಲೆ ಹಲ್ಲೆ ಮಾಡೋದು, ಬೆದರಿಕೆ ಹಾಕಿ ಹಣ ಕೀಳೋದು. ಇಡೀ ಏರಿಯಾದಲ್ಲಿ ನನ್ನ ಹೆಸರು ಕೇಳಿದ್ರೆ ಎಲ್ಲರೂ ಭಯ ಪಡಬೇಕು ಅಂತ ಹವಾ ಮೇಂಟೈನ್ ಮಾಡ್ತಿದ್ದ ಈ ಶಬೀರ್. ನೂರ್ ಸನಿ ಅಂತೇಳಿ, ನೂರುಲ್ಲಾ ಅಲಿಯಾಸ್ ಸನಿ ಅವನು. ಮತ್ತು ಈ ಕೃತ್ಯದಲ್ಲಿ ಮಾರ್ಕಾಸದಿಂದ ಅವ್ರನ್ನ ಕೊಚ್ಚಿ ಕೊಲೆ ಮಾಡಿದಂತಹ ನದೀಮ್ ಬಿನ್ ಅಫ್ಸರ್, ಸಲ್ಮಾನ್ ಖಾನ್ ಬಿನ್ ಅಲ್ತಾಫ್ ಖಾನ್, ಮೊಹಮ್ಮದ್ ಅಲಿ ಬಿನ್ ಮೊಹಮ್ಮದ್ ಫಾರೂಕ್, ಸೈಯದ್ ಇಸ್ಮಾಯಿಲ್ ಬಿನ್ ಸೈಯದ್ ಗೌಸ್, ಮೊಹಮ್ಮದ್ ಸಿದ್ದಿಕ್ ಬಿನ್ ಮೊಹಮ್ಮದ್ ಗೌಸ್, ಮತ್ತು ಸೈಯದ್ ಕಲೀಂ ಬಿನ್ ಸೈಯದ್ ಖಾದರ್ ಮತ್ತು ಉಮ್ರೇಜ್ ಬಿನ್ ರೆಹಮಾನ್ ಅಂತೇಳಿ ಇವರೆಲ್ಲರೂ ಸಹ ಮಂಗನಪಾಳ್ಯದ ಏನು ಬಿಲಾಲ್ ಮಸೀದ್ ರಸ್ತೆ ಮತ್ತು ಬೇರೆ ಬೇರೆ ಕಡೆ ಅಂತ ಇರುವಂಥವ್ರೆ. ಶಬೀರ್ ಶಿಷ್ಯ ಆದಿಲ್ ಎಂಬಾತ ಇತ್ತೀಚೆಗೆ ಸೊಹೇಲ್, ಇಸ್ಮಾಯಿಲ್ಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೈ ಬೆರಳುಗಳನ್ನ ಕಟ್ ಮಾಡಿದ. ಇದೇ ಕೇಸ್ನಲ್ಲಿ ಖಾಕಿ ಕೈಗೆ ತಗಲಾಕೊಂಡು ಜೈಲು ಸೇರಿದ. ಆದರೆ ಶಿಷ್ಯ ಆದಿಲ್ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ. ಒಂದು ಹೆಜ್ಜೆ ನಮ್ ಶಿಷ್ಯನ ನೋಡ್ಕೊಂಡು ಬರೋಣ ಅಂತ ಶಬೀರ್ ಬಂದಿದ್ದ. ಇನ್ನು ಶಬೀರ್ ಕಾಟಕ್ಕೆ ಆ ಒಂದು ಗ್ಯಾಂಗ್ ಬೇಸತ್ತಿತ್ತು. ಶಬೀರ್ ಕೈಯಲ್ಲಿ ಸಿಕ್ಕಾಪಟ್ಟೆ ವಧೆ ತಿಂದಿದ್ದ ಆ ಗ್ಯಾಂಗ್ ಆತನನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಿತ್ತು. ಅದಕ್ಕಾಗಿ 4-5 ಕಡೆ ಸ್ಕೆಚ್ ರೆಡಿಯಾಗಿತ್ತು. ಅಂದೊಮ್ಮೆ ಸ್ಮಶಾನದಲ್ಲಿ, ಮತ್ತೊಮ್ಮೆ ಮಸೀದಿ ಬಳಿ. ಆದ್ರೆ ಅಂದು 2 ಕಡೆ ಮಿಸ್ ಆಗಿದ್ದ ಲಕ್ಕಿ ಶಬೀರ್. ಸೋಮವಾರ ರಾತ್ರಿ ಮನ್ಸೂರ್, ಹತೀಕ್, ಫಯಾಜ್ ಜೊತೆ ಬಂದಿದ್ದ ಶಬೀರ್ ಪೆಟ್ರೋಲ್ ಬಂಕ್ ಬಳಿ ಆಟೋದಲ್ಲಿ ಕುಳಿತಿದ್ದ. ಸಿಕ್ಕಿದ್ದೇ ಚಾನ್ಸ್ ಅಂತ ಏಕಾಏಕಿ 6 ಜನರ ಗುಂಪು ಅಟ್ಯಾಕ್ ಮಾಡಿತು. ಡೆಡ್ಲಿ ಅಟ್ಯಾಕ್ ನಲ್ಲಿ ಶಬೀರ್ ಸ್ಪಾಟ್ ಡೆಡ್ ಆಗಿದ್ದಾನೆ. ಈ ವೇಳೆ ಹತೀಕ್, ಫಯಾಜ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇನ್ನು ಮನ್ಸೂರ್ ಕೈಗೆ ಗಾಯವಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಿದ್ದಾನೆ. ಸೊ ಅವತ್ತಿನ ದಿನ ಇವ್ರನ್ನ ಏನು ಕೊಲೆ ಮಾಡಬೇಕಂತ ತುಂಬ ದಿವಸದಿಂದ ಪ್ರಯತ್ನ ಮಾಡ್ತಾನೆ ಇದ್ರು. ಅವತ್ತು ಸಡನ್ ಆಗಿ ಎದುರುಗಡೆ ಬಂದಿದ್ದರಿಂದ ಇವ್ರು ಅಷ್ಟೇ ತಯಾರಾಗಿ ಅಲ್ಲೇ ಒಂದು ಕಲೀಂ ಗ್ಯಾರೇಜ್ ಅಂತಿದೆ, ಆ ಗ್ಯಾರೇಜಲ್ಲೇ ಅವರೆಲ್ಲ ಕಾನ್ಸ್ಪಿರಸಿ ಮಾಡಿ ವೆಪನ್ಸ್ ಎಲ್ಲ ಇಟ್ಟಿದ್ರು. ಹಾಗಾಗಿ ಅವ್ರಿಗೆ ತುಂಬ ಹತ್ತಿರನೇ ಇತ್ತು ಅದಕ್ಕೆ ಇದು. ಹಾಗಾಗಿ ಪ್ಲ್ಯಾನ್ ಮಾಡಿ ಅವ್ರು ಅಬ್ಸರ್ವ್ ಮಾಡಿ ಅವರು ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಬರೋಕ್ಕೆ ಮುಂಚೆ ಕರೆಕ್ಟಾಗಿ ಇಲ್ಲಿಗೆ ಬರ್ತಾನೆ ಅಂತ ಕಾದು ಈ ಕೃತ್ಯ ಮಾಡಿದ್ದಾರೆ. ಏನಿದ್ರು ಈ ಥರ ಆರ್ಗನೈಸ್ಡ್ ಗ್ಯಾಂಗ್ಗಳಿಗೆ ನಾವು ಕಡಿವಾಣ ಹಾಕಬೇಕು. ನಾನೇ ಕಿಂಗ್, ನಂದೇ ಹವಾ ಅಂತಿದ್ದ ಶಬೀರ್ ಡೆಡ್ಲಿ ಮರ್ಡರ್ ಆಗಿದ್ದಾನೆ. ಹಳೆ ದ್ವೇಷಕ್ಕೆ ಆ ಗುಂಪು ಸೇಡು ತೀರಿಸಿಕೊಂಡಿದೆ. ಇನ್ನು ಮೃತ ಶಬೀರ್ಗೆ 6 ತಿಂಗಳ ಹೆಣ್ಣು ಮಗು ಇದೆ ಕಣ್ರಿ. ಜೊತೆಗೆ ವಯಸ್ಸಾದ ತಂದೆ ನೋವಿನಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.